ಇವತ್ತಿನ ರೆಸಿಪಿ ಫ್ರೂಟ್ ಸಲಾಡ್. ಇದನ್ನ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೂಟ್ ಸಲಾಡ್ನ ಸಮ್ಮರಲ್ಲಿ ಯಾಕೆ ಸೇವಿಸಬೇಕು? ಯಾಕೆ ಬೇರೆ ಸೀಸನಲ್ಲಿ ಸೇವಿಸಬಾರ್ದಾ? ಹಾಗೇನಿಲ್ಲ, ಬೇರೆ ಸೀಸನಲ್ಲೂ ಸೇವಿಸ್ಬೋದು. ಆದರೆ ಸಮ್ಮರಲ್ಲಿ ಬಾಯಾರಿಕೆ ಅನ್ನೋದು, ದಣಿವು ಅನ್ನೋದು ಹೆಚ್ಚಾಗಿ ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲದೆ ಆ ಸಮ್ಮರಲ್ಲಿ ನಮಗೆ ತೇವಾಂಶ ಜಾಸ್ತಿ, ಅಂದರೆ ಡಿಹೈಡ್ರೇಷನ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಜೊತೆಗೆ ನ್ಯೂಟ್ರಿಷನ್ಸು ಜಾಸ್ತಿ ಬೇಕಾಗುತ್ತೆ. ಆ ಕಾರಣದಿಂದಾಗಿ ನಾವು ಈ ಫ್ರೂಟ್ಸ್ಗಳನ್ನ, ಈ ಸಲಾಡು, ಜ್ಯೂಸಸ್ಸು, ಐಸ್ ಕ್ರೀಮು ಇವುಗಳ ಮೂಲಕ ನಾವು ದೇಹಕ್ಕೆ ಸೇರಿಸ್ಕೊಳ್ಳೋ ಅಂತ ಒಂದು ವಿಧಾನ ಅಂತ ಹೇಳ್ಬೋದು. ಯಾಕೆಂದ್ರೆ ಕೆಲವೊಬ್ಬರಿಗೆ ಫ್ರೂಟ್ಸ್ನ ತಿನ್ನೋಕೆ ಅಭ್ಯಾಸ ಇರಲ್ಲ, ತಿನ್ನಕ್ಕೆ ಇಷ್ಟಪಡಲ್ಲ. ಆ ಸಂದರ್ಭಗಳಲ್ಲಿ ಈ ರೀತಿ ಫ್ರೂಟ್ ಸಲಾಡು ಇದೆಲ್ಲ ಮಾಡಿಬಿಟ್ರೆ ಫ್ರೂಟ್ಸ್ ತಿಂದೇ ಇರೋರು ಸಹ ಫ್ರೂಟ್ಸ್ನ ತಿನ್ನೋಕೆ ಸ್ಟಾರ್ಟ್ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ಇವತ್ತು ನಾನು ಈ ಸಮ್ಮರ್ ಸ್ಪೆಷಲ್ ಅಲ್ಲಿ ಫ್ರೂಟ್ ಸಲಾಡ್ ಅದನ್ನ ತುಂಬಾ ಈಸಿಯಾಗಿ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಚಾನಲ್ಗೆ ಹೊಸಬ್ರಾಗಿದ್ರೆ, ಇದುವರೆಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಗಂಟೆಯನ್ನು ಒತ್ತಿ. ಇದರಿಂದ ನಾವು ಮಾಡುವಂತ ಹೊಸ ಹೊಸ ರೆಸಿಪಿಗಳು ಆದಷ್ಟು ಬೇಗ ನಿಮ್ಮನ್ನ ತಲುಪುತ್ತೆ. ಸರಿ, ಬನ್ನಿ ರೆಸಿಪಿಯನ್ನ ಮುಂದುವರ್ಸೋಣ. ಈಗ ರೆಸಿಪಿಯನ್ನ ಮಾಡೋಕೆ, ಅಂದ್ರೆ ಈ ಫ್ರೂಟ್ ಸಲಾಡ್ನ ಮಾಡೋಕ್ಕೆ ನಾನು ತಗೊಂಡಿರುವಂತ ಸಾಮಗ್ರಿಗಳು ಅಂದ್ರೆ ಇಲ್ಲಿ ಅರ್ಧ ಲೀಟ್ರಷ್ಟು ಮಿಲ್ಕ್ ಅನ್ನ ತಗೊಂಡಿದ್ದೀನಿ. ನಂತರ ಇಲ್ಲಿ ನಾನು ಕಸ್ಟರ್ಡ್ ಪೌಡರ್, ಅಂದ್ರೆ ವೆನಿಲಾ ಫ್ಲೇವರ್ನ ಕಸ್ಟರ್ಡ್ ಪೌಡರ್ನ ತಗೊಂಡಿದ್ದೀನಿ. ಮ್ಯಾಂಗೋ ಪೀಸಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪ್ರೊಮೊಗ್ರೆನೇಟ್ಸ್ನ ತಗೊಂಡಿದ್ದೀನಿ. ನಂತರ ಇಲ್ಲಿ ಗ್ರೇಪ್ಸ್ ಅನ್ನ ತಗೊಂಡಿದ್ದೀನಿ. ಆಪಲ್ ಅನ್ನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ 1 ಕಪ್ ಅಷ್ಟು ಶುಗರ್, ಅಂದ್ರೆ ಸಕ್ಕರೆಯನ್ನ ತಗೊಂಡಿದ್ದೀನಿ. ಸ್ವಲ್ಪ ಡ್ರೈ ಫ್ರೂಟ್ಸ್ ನ ತಗೊಂಡಿದ್ದೀನಿ, ಅಂದ್ರೆ ಬಾದಾಮಿ, ಪಿಸ್ತಾ ಮತ್ತು ಗೋಡಂಬಿಯನ್ನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಟೇಸ್ಟಿಗೋಸ್ಕರ ಇಲ್ಲಿ ಏಲಕ್ಕಿ ಪೌಡರ್ನ ತಗೊಂಡಿದ್ದೀನಿ. ಈಗ ರೆಸಿಪಿಯನ್ನ ಮುಂದೆ, ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಅನ್ನು ಇಟ್ಕೊಂಡು ಗ್ಯಾಸ್ ಹಚ್ಕೊಂಡು ಅದಕ್ಕೆ ನಾನು ಒಂದು ಅರ್ಧ ಲೀಟರ್ ಅಷ್ಟು ಮಿಲ್ಕ್ ಅನ್ನ ತಗೊಂಡಿದ್ದೀನಿ, ಅಂದ್ರೆ ಗಟ್ಟಿ ಹಾಲನ್ನ ತಗೊಂಡಿದ್ದೀನಿ. ಅದನ್ನ ಹಾಕೊಳ್ತಾ ಇದ್ದೀನಿ. ಇದು ಒಂದು ಕುದಿ ಬರಬೇಕು, ಅಲ್ಲಿವರೆಗೂ ಅದನ್ನ ಬಿಸಿ ಮಾಡ್ಕೊಳ್ಬೇಕು. ಇವಾಗ ಹಾಲು ಕುದಿಯಕ್ಕೆ ಶುರುವಾಗಿದೆ. ಒಂದ್ಸತಿ ಈ ರೀತಿ ನೀವು ಸೌಟ್ನಲ್ಲಿ ಈ ತರ ಗರ್ಬಾಡ್ಕೊಂಡು, ನಂತರ ಈಗ ನಾನು 1 ಗ್ಲಾಸ್ ಅಷ್ಟು, ಅಂದ್ರೆ 1 ಬಟ್ಲಲ್ಲಿ ಶುಗರ್ ನೆಡ್ಕೊಂಡಿದ್ನಲ್ಲ ಅದನ್ನು ಹಾಕೊಳ್ತಾ ಇದೀನಿ. ಸ್ವೀಟು ನೋಡ್ಕೊಂಡು ನೀವು ಹಾಕೊಳ್ಬೇಕಾಗುತ್ತೆ. ಈಗ ಅದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಶುಗರು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ನಾನಿಲ್ಲಿ ಕಸ್ಟರ್ಡ್ ಪೌಡರ್ ತಗೊಂಡಿದ್ನಲ್ಲ ವೆನಿಲಾ ಫ್ಲೇವರ್ದು, ಅದನ್ನ 2 ಸ್ಪೂನು ಈಗ ಒಂದು ಬಟ್ಲಲ್ಲಿ ಹಾಕೊಳ್ತಾ ಇದ್ದೀನಿ. ಈಗ ಹಾಕೊಂಡ್ಬಿಟ್ಟು ಇಲ್ಲಿ ತಣ್ಣಗಿರುವಂಥದ್ದು, ಅಂದ್ರೆ ಬಿಸಿಯಾಗಿ ತಣ್ಣಗಿರುವಂತ ಹಾಲನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಮಿಕ್ಸ್ ಮಾಡುವಂತ ಸಂದರ್ಭದಲ್ಲಿ ತಣ್ಣಗಿರುವಂತ ಹಾಲನ್ನೇ ತಗೊಳ್ಬೇಕು. ಯಾಕೆಂದ್ರೆ ಬಿಸಿ ಹಾಲನ್ನ ಹಾಕೊಂಡ್ಬಿಟ್ರೆ ಇದರಲ್ಲಿ ಲಮ್ಸ್ ಬಂದ್ಬಿಡುತ್ತೆ. ಆ ಕಾರಣದಿಂದಾಗಿ ತಣ್ಣಗಿರುವಂತ ಹಾಲನ್ನೇ ತಗೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಈಗ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಇಲ್ಲಿ ಕುದೀತಾ ಇದೆಯಲ್ವಾ ಹಾಲು, ಅದಕ್ಕೆ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಂಡಿರುವಂತ ಕಸ್ಟರ್ಡ್ ಪೌಡರ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಹೋಗ್ಬೇಕು. ಒಂದೇ ಸತಿ ಹಾಕೊಳ್ಬೇಡಿ, ಈ ರೀತಿ ಸ್ವಲ್ಪನೇ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂತ ಹೋಗ್ಬೇಕು. ಕಾಣಿಸ್ತಾ ಇದೆಯಲ್ವಾ? ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದು ಸ್ವಲ್ಪ ಗಟ್ಟಿಗೆ ಆಗೋವರೆಗೂ ಸಹ ನೀವು ಇದನ್ನ ತಿರುಗಿಸ್ತಾನೆ ಇರಬೇಕು. ಲೋ ಫ್ಲೇಮ್, ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಇದನ್ನ ಕಾಯಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ತಳ ಹಿಡಿಯುತ್ತೆ. ಇದು ಸ್ವಲ್ಪ ತಿಕ್ಕಾಗೋವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ನೋಡ್ತಾ ಇದ್ದೀರಲ್ವಾ? ಈಗ ಹಾಲು ಸಹ ಥಿಕ್ನೆಸ್ ಆಗ್ತಿದೆ, ಅಂದ್ರೆ ಗಟ್ಟಿಗೆ ಆಗ್ತಾ ಇದೆ. ಅಷ್ಟೇ ಅಲ್ಲೇ ಇದ್ರ ಕ್ವಾಂಟಿಟಿನೂ ಸ್ವಲ್ಪ ಕಡಿಮೆ ಆಗಿದೆ, ಅಂದ್ರೆ ಇದು ಈಗ ರೆಡಿ ಆಗ್ತಾ ಇದೆ. ಇದಕ್ಕೆ ನಾನೀಗ ಒಂದು ಅರ್ಧ ಸ್ಪೂನ್ ಅಷ್ಟು, ಅಂದ್ರೆ ಫ್ಲೇವರಿಗೋಸ್ಕರ, ಇದ್ರ ಪರಿಮಳಕ್ಕೋಸ್ಕರ ನಾನಿಲ್ಲಿ ಏಲಕ್ಕಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು 2 ನಿಮಿಷಗಳ ಕಾಲ ಇದನ್ನ ಕುದಿಸ್ಕೊಳ್ತೀನಿ. ನಂತರ ನಾನು ಇಲ್ಲಿ ಗ್ಯಾಸನ್ನ ಆಫ್ ಮಾಡ್ಕೊಳ್ತೀನಿ.
ಈಗ ನಾನು ಇಲ್ಲಿ ಇದು ತಣ್ಣಗಾಗಿದೆ. ಈಗ ನಾನು ಇದನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಎಲ್ಲಾ ಫ್ರೂಟ್ಸ್ನು ಸೇರಿಸ್ಬಿಟ್ಟು ಫ್ರಿಡ್ಜ್ ಅಲ್ಲಿ ಇಟ್ಟು ತಿನ್ಬಿಟ್ರಂತೂ ಎಷ್ಟು ಮಜಾ ಅನ್ಸುತ್ತೆ ನೋಡಿದ್ರಲ್ವಾ. ಈಗ ಇದನ್ನ ಒಂದು ಬೌಲಿಗೆ ಹಾಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ತಗೊಂಡಿರುವಂತ ಫ್ರೂಟ್ಸ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಕಾಣಿಸ್ತಾ ಇದೆಯಲ್ಲ ಇಲ್ಲಿ, ಮೊದಲಿಗೆ ನಾನು ಪ್ರೊಮೊಗ್ರಾನೇಟ್ಸ್ನ ಹಾಕೊಳ್ತಾ ಇದ್ದೀನಿ. ನಂತರ ಆಪಲ್ನ ಸಣ್ಣಕ್ಕೆ ಕಟ್ ಮಾಡಿಕೊಂಡಿದ್ನಲ್ಲ ಅದನ್ನು ಸಹ ಹಾಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ದ್ರಾಕ್ಷಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡ್ರೆ ಚಂದ, ಯಾಕೆಂದ್ರೆ ಎಲ್ಲ ಬಾಯಿಗೆ ಸಿಗ್ತಾ ಇರುತ್ತೆ, ಅದಕ್ಕೋಸ್ಕರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಮ್ಯಾಂಗೋ ಪೀಸಸ್ನು ಸಹ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕೊಳ್ತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಅಂದ್ರೆ ಪಿಸ್ತಾ, ಗೋಡಂಬೆ ಮತ್ತು ಬಾದಾಮಿನ ತಗೊಂಡಿದ್ನಲ್ಲ ಅದನ್ನು ಹಾಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡ್ತಾ ಇದ್ದೀರಲ್ವಾ. ನೀವು ಬೇಕು ಅಂದ್ರೆ ಇನ್ನು ಕಲ್ಲಂಗಡಿ ಹಣ್ಣು, ಇನ್ನು ಬೇರೆ ಬೇರೆ ಫ್ರೂಟ್ಸ್ ಸಹ ನೀವು ಆಡ್ ಮಾಡ್ಕೊಬಹುದು. ನೋಡ್ತಾ ಇದ್ರಲ್ವಾ ಎಷ್ಟು ಕಲರ್ಫುಲ್ ಆಗಿ ಇದೆ. ಅಷ್ಟೇ ಅಲ್ಲದೆ ಇಲ್ಲಿ ಎಷ್ಟೊಂದು ಫ್ರೂಟ್ಸ್ ನ ಸೇರಿಸ್ತಾ ಇದೀವಿ. ಆದ್ರಿಂದ ಈ ಫ್ರೂಟ್ ಸಲಾಡ್ ನ ಏನು ವಿಟಮಿನ್ಸ್ ಮತ್ತು ನ್ಯೂಟ್ರಿಷನ್ ನ ಒಂದು ಪವರ್ ಹೌಸ್ ಅಂತಾನೆ ಹೇಳ್ಬೋದು. ಅಂದ್ರೆ ಇದರಲ್ಲಿ ಎಷ್ಟೊಂದು ನ್ಯೂಟ್ರಿಷನ್ ಸಿಗುತ್ತೆ, ಜೊತೆಗೆ ಇದರಲ್ಲಿ ವಿಟಮಿನ್ಸ್ ಎಲ್ಲ ಸಿಗುತ್ತೆ, ಎ ಸಿ ಇ ಎಲ್ಲಾ ವಿಟಮಿನ್ಸ್ ಸಿಗುತ್ತೆ. ಆದ್ರಿಂದ ಇದನ್ನ ಪವರ್ ಹೌಸ್ ಅಂತ ಹೇಳ್ತೀವಿ. ಇದ್ರ ಜೊತೆಗೆ ಇದನ್ನ ನಾವು ಸೇವಿಸೋದ್ರಿಂದ ನಮ್ಮ ಹೆಲ್ತ್ ಯಾವಾಗ್ಲೂ ಸಹ ಆರೋಗ್ಯವಾಗಿರುತ್ತೆ. ಯಾಕೆಂದ್ರೆ ಇದರಲ್ಲಿ ಎಷ್ಟೊಂದು ಫ್ರೂಟ್ಸ್ ಇದೆ, ಆದ್ರಿಂದ ನಮ್ಗೆ ಯಾವುದೇ ರೀತಿಯಾದಂತ ತೊಂದರೆಗಳು ಸಹ ಆಗಲ್ಲ. ಜೊತೆಗೆ ನಮ್ಮ ಹಾರ್ಟ್ ಸಹ ಯಾವಾಗ್ಲೂ ಆರೋಗ್ಯವಾಗಿ ಇರುತ್ತೆ. ಜೊತೆಗೆ ನಮ್ಮ ಸ್ಕಿನ್ ಯಾವಾಗ್ಲೂ ಸಹ ಆರೋಗ್ಯವಾಗಿರುತ್ತೆ. ಯಾಕೆಂದ್ರೆ ಈ ಬೇಸಿಗೆ ಬಂದ್ ಕೂಡ್ಲೆ ಸ್ಕಿನ್ ಎಲ್ಲ ಏನಾಗುತ್ತೆ, ಒಣಗೋ ರೀತಿಯಾಗಿ ಕಾಣಿಸ್ತಾ ಇರುತ್ತಲ್ವಾ. ನಾವು ಅದಕ್ಕೆ ಏನೇನೆಲ್ಲ ಟ್ರೈ ಮಾಡ್ತೀವಿ, ಆದ್ರಿಂದ ಅದಕ್ಕೆ ತಕ್ಕನಾದಂತ ನ್ಯೂಟ್ರಿಷನ್ ತಗೊಳ್ತಾ ಇದ್ರೆ, ಅಂದ್ರೆ ಈ ಫ್ರೂಟ್ಸ್ ನ ಸೇವನೆ ಮಾಡ್ತಾ ಇದ್ರೆ ನಮ್ಮ ಸ್ಕಿನ್ನು ಸಹ ಚೆನ್ನಾಗಿರುತ್ತೆ, ಜೊತೆಗೆ ನಮ್ಮ ಏರು ಸಹ ತುಂಬಾ ಚೆನ್ನಾಗಿರುತ್ತೆ. ಆದ್ರಿಂದ ನೀವು ಯಾವಾಗ್ಲೂ ಸಹ ಈ ಫ್ರೂಟ್ಸ್ ಗಳನ್ನ ಈ ಸಮ್ಮರ್ ಅಲ್ಲಿ ಸೇವಿಸ್ತಾನೆ ಇರ್ಬೇಕು. ಹಾಗೆ ಸೇವಿಸಕ್ ಆಗ್ಲಿಲ್ವಾ, ಈ ರೀತಿಯಾಗಿ ಫ್ರೂಟ್ ಸಲಾಡ್ನೋ, ಜ್ಯೂಸ್ನೋ ಅಥವಾ ಐಸ್ ಕ್ರೀಮೋ ಈ ರೀತಿಯಾಗಿ ಮಾಡ್ಕೊಂಡು ಅವುಗಳನ್ನ ಸೇವಿಸ್ತಾ ಇರಿ. ಕಾಣಿಸ್ತಾ ಇದೆಯಲ್ಲ. ಈಗ ಇದನ್ನ ಸ್ವಲ್ಪ ಹೊತ್ತು ಫ್ರಿಡ್ಜ್ ನಲ್ಲಿ ಇಟ್ಬಿಟ್ಟು ನಂತರ ನೀವು ಇದನ್ನ ಸೇವಿಸಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇದ್ದೀರಲ್ವಾ ಸ್ನೇಹಿತರೆ, ಎಷ್ಟು ಈಸಿಯಾಗಿ ನಾವು ಈ ಫ್ರೂಟ್ ಸಲಾಡ್ ನ ಮನೆಯಲ್ಲೇ ಮಾಡ್ಕೊಬಹುದು ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಈ ಲೈಕ್ ಮತ್ತು ಶೇರ್ಗಳು ನಮಗೆ ಇದೇ ತರಹದ ಹೊಸ ಹೊಸ ರೆಸಿಪಿಗಳನ್ನ ಮಾಡುವಲ್ಲಿ ಹುರಿದುಂಬಿಸುತ್ತೆ. ಸಾಧ್ಯವಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಬಹುದು. ಅಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾಗಳಾದ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ವಾಟ್ಸ್ಆಪ್ ಚಾನೆಲ್ಗಳಲ್ಲೂ ಸಹ ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನೆಲ್ ನ ಪೇಜಸ್ ಅವೈಲೇಬಲ್ ಇದೆ. ಅಲ್ಲೂ ಸಹ ನಮ್ಮನ್ನ ಬೆಂಬಲಿಸುವ ಮೂಲಕ ನಮ್ಮನ್ನ ಸಪೋರ್ಟ್ ಮಾಡಬಹುದು. ನೋಡಿದ್ರಲ್ವಾ ಸ್ನೇಹಿತರೆ, ಈ ಫ್ರೂಟ್ ಸಲಾಡ್ ಅಲ್ಲಿ ನಮಗೆ ಎಷ್ಟೊಂದು ಮಿನರಲ್ಸು, ಫೈಬರ್ಸು, ಕ್ಯಾಲ್ಸಿಯಂಸು ಎಲ್ಲ ರೀತಿಯಾದಂತ ಜೀವಸತ್ವಗಳು ಅಂದ್ರೆ ವಿಟಮಿನ್ಸ್ ಎಲ್ಲ ಸಿಗುತ್ತೆ, ನ್ಯೂಟ್ರಿಷನ್ ಸಿಗುತ್ತಲ್ಲ. ಆದ್ರಿಂದ ಇದನ್ನ ಒಂದ್ಸತಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಇದೇ ರೀತಿಯ ಆರೋಗ್ಯಕರವಾದಂತ ಒಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾಳೆ ಭೇಟಿಯಾಗೋಣ. ನಮಸ್ಕಾರ.